ಐ ಎಮ್ ಗಾರ್ಡ್ ಅನ್ನುವಂಥ ಚಿತ್ರ ರಾಜ್ಯಾದ್ಯಂತ ತೆರೆಕಂಡು ಇದೀಗ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಚಿತ್ರದ ನಾಯಕ ನಟ ಹಾಗೂ ನಿರ್ದೇಶಕರಾಗಿರುವಂಥ ರವಿ ಗೌಡ ಅವರು ಇಂದು ಮೈಸೂರಿನ DRC ಚಿತ್ರಮಂದಿರಕ್ಕೆ ತೆರಳಿ ಪ್ರೇಕ್ಷಕರ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ನಾಯಕ ನಟರಾದಂಥ ರವಿ ಗೌಡರು ಇದ್ದಾರೆ. ಸರ್, ಈಗಾಗಲೇ ರಾಜ್ಯಾದ್ಯಂತ ತೆರೆ ಕಂಡಿದೆ, ಉತ್ತಮ ಪ್ರದರ್ಶನ ಕಾಣ್ತಾ ಇದೆ, ಹೌಸ್ಫುಲ್ ಕಾಣ್ತಾ ಇದೆ, ಹೇಗನ್ಸುತ್ತೆ ಸರ್? ಖುಷಿ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ನಾವು ಕೆಲಸ ಮಾಡೋದೇ ಅದಕ್ಕೋಸ್ಕರ. ಈ ರೆಸ್ಪಾನ್ಸ್ ನೋಡಬೇಕು. ಸ್ಕ್ರೀನ್ ಮೇಲೆ ನಾವೇನೋ ಅಂದ್ಕೊಂಡು ಬರೆದಿರೋ ಕತೆ ಇರ್ಬೋದು, ಅದು ಸ್ಕ್ರೀನ್ ಮೇಲೆ ಬಂದಾಗ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಯಾವುದೋ ಒಂದು ಥಾಟಲ್ಲಿ ನಾವು ಬರ್ದಿರ್ತೀವಿ. ಬಟ್ ನಾವು ಅಂದ್ಕೊಂಡಿದ್ದ ಥರನೇ ರೆಸ್ಪಾನ್ಸ್ ಸಿಗಬೇಕಾದ್ರೆ ಅದು ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್. ಅದಕ್ಕೋಸ್ಕರನೇ ಕೆಲಸ ಮಾಡೋದು. ಅದು ಸಿಕ್ತು ಅಂದಾಗ ತುಂಬ ಖುಷಿ ಆಗುತ್ತೆ. ನಾವು ಈ ಚಿತ್ರಕ್ಕೆ ಐ ಎಮ್ ಗಾರ್ಡ್ ಅನ್ನುವಂಥ ಟೈಟಲ್ ಕೊಟ್ಟಿದ್ದಾದ್ರೆ ಏಕೆ ಸರ್? ಕತೆಗೆ ತುಂಬ ಆಪ್ಟ್ ಆಗಿತ್ತು. ನಾವು ಮಧ್ಯದಲ್ಲಿ ತುಂಬ ಆಪ್ಷನ್ಸ್ ಅಂದ್ಕೊಂಡ್ವಿ. ಹೀರೋ ಹೆಸರಿಡ್ಬೋದು, ದೇವ ಅಂತ ಅಥವಾ ಬೇರೆ ಎಲ್ಲ ಅಂತ. ಬಟ್ ಐ ಆಮ್ ಗಾಡ್ ಅಂತ ಒಂದು ಟೈಟ್ಲ್ ಇಡ್ಬೋದು ಅನ್ನೋ ಆಪ್ಷನ್ ಸಿಕ್ಕಿದಾಗ ಅದು ಉಪ್ಪಿ ಸರ್ಗೂ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಎಮೋಷ್ನಲ್ ಕನೆಕ್ಟಲ್ಲಿ ಅದನ್ನೇ ಫೈನಲ್ ಮಾಡ್ಕೊಂಡ್ವಿ. ತಮ್ಮ ಚಿತ್ರದ ಪೋಸ್ಟರನ್ನು ಸಿದ್ದರಾಮಯ್ಯವ್ರು ಬಿಡುಗಡೆ ಮಾಡ್ತಾರೆ, ಉಪ್ಪಿ ಸರ್ ಟ್ರೈಲರ್ನ ರಿಲೀಸ್ ಮಾಡಿಕೊಡ್ತಾರೆ. ಎಲ್ಲೋ ಒಂದು ಕಡೆ ಉಪ್ಪಿ ಸರ್ ಅವರ ಒಂದು ಬ್ಲೆಸ್ಸಸ್ಸು ಅವರು ಬಂದು ನಿಮ್ಮ ಚಿತ್ರಕ್ಕೆ ವಿಚಾರ ಮಾಡಿದಾಗ ಹೇಗೆ ಅನಿಸುತ್ತೆ ಸಿದ್ದರಾಮಯ್ಯ ಮತ್ತು ಉಪ್ಪಿ ಸರ್ ಕಾಂಬಿನೇಷನ್? ಖಂಡಿತ ಖುಷಿ ಆಗುತ್ತೆ. ಸಿದ್ದರಾಮಯ್ಯ ಸಾಹೇಬರು ಅವರು ಚಿಕ್ಕ ವಯಸ್ಸಿಂದ ನಾನು ಅವ್ರನ್ನ ನೋಡಿದ್ದೀನಿ. ಅವ್ರು ಯಾವಾಗಲೂ ನಾನು ಅವತ್ತು ಅವ್ರು ಮಾಡಿದಾಗಲೂ ಹೇಳ್ದಂಗೆ ರಾಜಕೀಯ ಅಂತ ಬಂದರೆ ಅವರೇ ನಮ್ಮ ಗುರುಗಳು, ಸಿನಿಮಾ ಅಂತ ಬಂದರೆ ಉಪ್ಪಿ ಸರ್ ನಮ್ಮ ಗುರುಗಳು. ಸೊ ನಿಮಗೆ ಅವ್ರನ್ನ ಗುರುಗಳು ಅಂದ್ಕೊಂಡಾಗ ಅವ್ರು ಬಂದು ನಿಮಗೆ ಆಶೀರ್ವಾದ ಮಾಡೋದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆ ಬ್ಲೆಸ್ಸಿಂಗ್ಸ್ ಎಲ್ಲೋ ಒಂದು ಕಡೆ ನಮ್ಮನ್ನು ಕಾಪಾಡುತ್ತೆ ಅನಿಸುತ್ತೆ. ಈ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಎರಡನ್ನೂ ನಿಭಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಸರ್? ನಿಮಗೊಬ್ಬರು ಅಂದರೆ ಕೆಲವ್ರಿಗೆ ನಾಯಕ ನಟನಾಗಬೇಕು ಅನ್ನೋಂಥ ಆಸೆ ಇರುತ್ತೆ, ಕೆಲವ್ರಿಗೆ ಡೈರೆಕ್ಟರ್ ಆಗಬೇಕು ಅಂತ ಇರುತ್ತೆ. ಎರಡನ್ನೂ ನಿಭಾಯಿಸುವಂಥ ಕೆಲಸ ಮಾಡಿದ್ದೀರಾ, ಅದು ತೆರೆ ಮೇಲೆ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಅದು ಮಾಡಲೇಬೇಕು, ಎರಡನ್ನೂ ಮಾಡಬೇಕು ಅನ್ನೋ ಥಾಟಲ್ಲಿ ಇರಲಿಲ್ಲ. ಇದ್ದಿದ್ದು ಆ್ಯಕ್ಟಿಂಗ್ ಅಂತಾನೆ. ಬಟ್ ಆ್ಯಕ್ಟಿಂಗಿಗೆ ಒಂದಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳಿ ಇಷ್ಟ ಆಗದೆ ಇದ್ದಾಗ ಸ್ಕ್ರಿಪ್ಟ್ ಮಾಡಬೇಕಾಯಿತು. ಆಮೇಲೆ ಬೇರೆಯವ್ರ ಕೈಲಿ ಡೈರೆಕ್ಟ್ ಮಾಡಿಸೋಣ ಅಂದಾಗ ನಿಮಗೆ ಸೆಟ್ಟಲ್ಲಿ ಇಬ್ಬರು ಗೈಡ್ ಮಾಡ್ತಾ ಹೋದರೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆರ್ಟಿಸ್ಟ್ಗಳಿಗೂ ಇಷ್ಟ ಆಗಲ್ಲ. ಇಬ್ಬರು ಬೇರೆ ಬೇರೆ ಥರ ಹೇಳೋದು, ಯಾರೋ ಒಬ್ಬರು ಒಂದೇನೋ ಹೇಳೋದು, ಇನ್ನೊಬ್ರು ಬಂದು ಚೇಂಜ್ ಮಾಡೋದು, ಅದೆಲ್ಲ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮಾಡ್ಬೋಣ ಅಂತ ಹೇಳಿ ಮಾಡಬೇಕಾಯ್ತು ಅಷ್ಟೇ. ಚಿತ್ರಕ್ಕೆ ಯಾವ ರೀತಿ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ರಿ ಸರ್? ಸಿದ್ಧತೆಗಳು ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಇವಾಗ ನಾನು ಕಾಣ್ತಿರೋದೇ ಬೇರೆ ರೀತಿ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋದೇ ಬೇರೆ ರೀತಿ. ಸೊ ಅದು ಆ ಕಾಲೇಜ್ ಕ್ಯಾರೆಕ್ಟರ್ ಅಂದಾಗ ಆ ಲುಕ್ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದಷ್ಟು ಲುಕ್ ಟೆಸ್ಟ್ಗಳು ಮಾಡಿ ಆ್ಯಂಡ್ ವೆಯ್ಟ್ ಕಂಪ್ಲೀಟ್ ಲಾಸ್ ಮಾಡಬೇಕಾಯಿತು. ಯಾಕಂದರೆ ನಿಮ್ಗೆ ಅಲ್ಲಿ ಕಾಲೇಜ್ ಅಂತಿದ್ದಂಗೆ ತುಂಬ ಲೀನಾಗಿರ್ತಾರೆ, ಫೇಸು ತುಂಬ ಚಿಕ್ಕದಾಗಿ ಬರಬೇಕು. ಸೊ ಅದಕ್ಕೆ ಅಂತ ಒಂದಷ್ಟು ಡಯಟ್ಸ್ ಇರ್ಬೋದು, ಫಿಸಿಕಲಿ ತುಂಬ ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡಿದ್ದಾಯಿತು. ಅದು ಬಿಟ್ಟು ಮೆಂಟ್ಲಿ ನನಗೆ ಜಾಸ್ತಿ ಏನು ಹಿಂಸೆ ಆಗಲಿಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಮಾಡ್ತಾನೆ ಸ್ವಲ್ಪ ಆ ಕ್ಯಾರೆಕ್ಟರ್ನ ಜೀವಿಸ್ಬಿಟ್ಟಿದ್ದೆ. ಸೊ ಅದಕ್ಕೆ ಅದು ಅಷ್ಟು ಸ್ವಲ್ಪ ಈಸಿ ಆಯಿತು. ಚಿತ್ರದಲ್ಲಿ ಒಂದು ರೀತಿ ದೊಡ್ಡ ತಾರಾಗಣ ಇದೆ, ರವಿಶಂಕರ್ ಸರು, ಅವಿನಾಶ್ ಸರು ಎಲ್ಲರೂ ಕೂಡ. ಆ ಕ್ಯಾರೆಕ್ಟರ್ ವೈಸ್ನ ಆಯ್ಕೆ ಮಾಡ್ಕೊಂಡಿದ್ದಾದ್ರೆ ಹೆಂಗೆ ಸರ್? ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾನು ಯಾರನ್ನೂ ತಲೆಯಲ್ಲಿ ಇಟ್ಕೊಂಡು ಮಾಡಿರಲಿಲ್ಲ. ಯಾಕಂದರೆ ನಿಮ್ಗೆ ಆ ಥರ ಮಾಡಿಬಿಟ್ರೆ ಆಮೇಲೆ ಅವ್ರು ಸಿಗಲಿಲ್ಲ ಅಂದಾಗ ಬೇಜಾರಾಗ್ಬಿಡುತ್ತೆ. ಸೊ ಸ್ಕ್ರಿಪ್ಟ್ ಮುಗಿದ ಮೇಲೆ ಯಾರು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ರವಿಶಂಕರ್ ಸರ್ ಇದು ಕರೆಕ್ಟಾಗಿ ಇರ್ತಾರೆ ಅನ್ನಿಸ್ತು. ಅವಿನಾಶ್ ಸರ್ ನನ್ನ ತಂದೆ ಕ್ಯಾರೆಕ್ಟರ್ ಇರ್ಬೋದು, ಅರುಣಾ ಬಾಲರಾಜ್ ಮೇಡಮ್ ನನ್ನ ತಾಯಿ ಕ್ಯಾರೆಕ್ಟರ್ ಇರ್ಬೋದು. ಆ್ಯಂಡ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಅವ್ರುಗಳೆಲ್ಲ ಬಂದು ಸ್ಕ್ರೀನ್ ಮೇಲೆ ನಮಗೆ ಪರ್ಫಾರ್ಮೆನ್ಸ್ ತೊಗೊಳ್ಳೋದು ತುಂಬ ಈಸಿ ಆಗುತ್ತೆ. ಅವ್ರಿಗೆ ನೀವು ಹೇಳ್ಕೊಡೋದು ಬೇಕಾಗಿಲ್ಲ. ಸ್ಕ್ರಿಪ್ಟ್ ಕೊಟ್ಟರೆ ಅದನ್ನು ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಬೆಟ್ರಾಗಿ ಪರ್ಫಾರ್ಮ್ ಮಾಡಿಬಿಡ್ತಾರೆ. ಅದ್ರ ಜೊತೆ ಅವ್ರುಗಳನ್ನ ನೋಡಿ ಕಲಿಯೋಕ್ಕೆ ತುಂಬ ಇರುತ್ತೆ. ಕಲಾವಿದನಿಗೆ ಸರ್ ತಾವು ಪ್ರೆಸೆಂಟೇಷನ್ ಮಾಡಿರೋವಂಥದ್ದನ್ನು ಆಡಿಯನ್ಸು ಅಕ್ಸೆಪ್ಟ್ ಮಾಡಿಕೊಂಡು ಒಂದು ರಿಯಾಕ್ಟ್ ಮಾಡ್ತಾರಲ್ಲ, ಫೈನಲಿ ಕಲಾವಿದನಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇವತ್ತಿಗೆ ನಿಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆಯಾ? ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದಕ್ಕೆ ನಾವು ಹೇಳೋದಲ್ಲ, ಇದಕ್ಕೆ ನಾವು ಕೆಲಸ ಮಾಡೋದು. ಆ್ಯಂಡ್ ಈ ಥರ ಒಳ್ಳೆ ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಾನು ಆಡಿಯನ್ಸಲ್ಲಿ ಜನರಲ್ಲಿ ಕೇಳ್ಕೊಳ್ಳೋದೊಂದು, OTTಗೆ ಬರಲಿ ನೋಡೋಣ ಅಂತ ನೀವು ಕಾದು ಕೂತ್ಬಿಟ್ರೆ ಅಲ್ಲಿ ನೋಡ್ತೀನಿ, ಓಕೆ ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ, ಪರವಾಗಿಲ್ಲ OTTಲಿ ನೋಡ್ತೀನಿ ಅಂತ ನಮಗೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗೋದು ಕಡಿಮೆ ಆಗ್ಬಿಡುತ್ತೆ. ಸೊ ನೀವು ಥಿಯೇಟ್ರಿಗೆ ಬಂದು ಈ ರೆಸ್ಪಾನ್ಸ್ ನೋಡಿ ನೀವು ಎಲ್ಲರನ್ನೂ ಕೇಳ್ಕೊಂಡೇ ಬನ್ನಿ ಹೇಗಿದೆ ಸಿನಿಮಾ ಅಂತ. ಬಂದು ನಿಮಗೆ ಥಿಯೇಟ್ರಿಗೆ ಬರೋದ್ರಿಂದ ನಮಗೆ ಸ್ವಲ್ಪ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತೀನಿ. ಬೇರೆ ಕಡೆ ಥಿಯೇಟ್ರ್ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್ ಆಡಿಯನ್ಸ್? ಎಲ್ಲ ಕಡೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಅಂತೂ. ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ಗಿಂತ ತುಂಬ ಜಾಸ್ತಿ ಇದೆ. ಅದಕ್ಕೆ ಅವ್ರ ರಿಯಾಕ್ಷನ್ ನೋಡಿ ನಾನು ಪದೇ ಕೇಳಿದ್ದೀನಿ ಸುಮಾರು ಜನಕ್ಕೆ, ನಿಜವಾಗ್ಲೂ ಇಷ್ಟ ಆಯ್ತಾ ಹೇಳಿ ಅಂತ. ಆ್ಯಂಡ್ ಅವರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇದೆ. ರವಿ ಗೌಡ್ರ ತಲೆಯಲ್ಲಿ ಬೇರೆಲ್ಲ ಏನೆಲ್ಲ ಪ್ಲ್ಯಾನ್ಸ್ ಇದೆ, ನೆಕ್ಸ್ಟ್ ಮೂವಿ ಯಾವ ಥರ ಪ್ರಿಪೇರ್ ಇದೆ, ಏನಾದ್ರು ಸಿದ್ಧತೆ ಆಗಿದೆ ಸರ್ ಅಂತ? ಇಲ್ಲ, ಸದ್ಯಕ್ಕೆ ಇದು ಮುಗಿಸ್ಬೇಕು, ಇದು ಹೇಗಾಗುತ್ತೆ ಅನ್ನೋದೊಂದಿತ್ತು. ಇವಾಗ ಇದು ಮುಗಿದಿದೆ, ಮಧ್ಯ ನನಗೂ ಒಂದು ಬ್ರೇಕ್ ಬೇಕು. ಬ್ರೇಕ್ ತೊಗೊಂಡು ಮತ್ತೆ ಪ್ಲ್ಯಾನ್ ಮಾಡ್ತೀನಿ. ಉಪ್ಪಿ ಸರ್ ಕೂಡ ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಅವರೂ ಕೂಡ ಚಿತ್ರ ವೀಕ್ಷಣೆಗೆ ಏನಾದ್ರು ಬರ್ತೀವಿ ಅಂತ ಹೇಳಿದ್ದಾರೆ ಸರ್ ಅಂತ? ಬಂದು ನೋಡಿದ್ರು ಅವ್ರ ಪ್ರೀಮಿಯರ್ ದಿನವೇ ಬಂದು ಸಿನಿಮಾ ನೋಡಿ ತುಂಬ ಖುಷಿಪಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರು ನನ್ನ ಸೈಡ್ಗೂ ಕರ್ಕೊಂಡೋಗಿ ನಾನು ಕ್ಯಾಮ್ರಾ ಮುಂದೆ ಜನ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ, ನೀನು ಇದನ್ನು ನಿಲ್ಲಿಸ್ಕೋ ಸಿನಿಮಾನ, ಇದು ಗೆಲ್ಲುತ್ತೆ ಅಂತ ಹೇಳಿದ್ರು. ಅಲ್ಲೂ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಥ್ಯಾಂಕ್ ಯು. ಇದು ಚಿತ್ರದ ನಾಯಕ ನಟರಾಗಿರುವಂಥ ರವಿ ಗೌಡ್ರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.